ಅಪ್ಪನನ್ನು ಒಪ್ಪಿಸಿ ಬ್ರಹ್ಮಶಿರಸ್ಸನ್ನು ಪಡೆದುಕೊಳ್ಳಬೇಕಾಗಿದ್ರೆ ಇಷ್ಟು ಮಾತಾಡಬೇಕಾಯಿತು. ಈ ಕೆಲವು ಮನೆಗಳೆಲ್ಲ ಹಾಗೆ ವೈದ್ಯರ ಮನೆತನ ಇರ್ತದೆ, ವಿಶೇಷವಾಗಿರುವಂಥ ವೈದ್ಯಕೀಯ ಬೇರುಗಳು ಅಪ್ಪ ಹೊಂದಿರ್ತಾನೆ. ಅದನ್ನು ಮಗನಿಗೆ ಹೇಳಿಕೊಡುವುದಿಲ್ಲ. ಮಗನಿಗೆ 60 ವರ್ಷ ಆಗಿ ಇನ್ನೂ ಅವನಿಗೆ ತಲೆ ಕೂದಲು ಬೆಳ್ಳಗಾದ್ರು ಮಗನೇ ಈಗ ಹೇಳಿಕೊಡುವುದಲ್ಲ, ನಿನಗೆ ಇನ್ನೂ ಕಾಲ ಉಂಟು, ಅಪ್ಪನೇ ಹೋಗುವ ಕಾಲ ಬಂದು ಹೇಳಿಕೊಡುವುದಿಲ್ಲ. ಇವರೆಲ್ಲ ಇಂಥವರೇ. ಇವನಲ್ಲಿ ಉಂಟು, ಬೇಕಾದವರಿಗೆ ಬೇಕಾದ ಸಮಯದಲ್ಲಿ ಮಗನಿಗೆ ಹೇಳಿಕೊಡುವುದಿಲ್ಲ. ಇವರು ಬರದಾದ್ರೂ ಇಟ್ಟರೆ ಆದೀತು, ಅದನ್ನು ಮಾಡುವುದಿಲ್ಲ ಪುಣ್ಯಾತ್ಮರು. ಮತ್ತು ನಾಳೆ ಯಾರಾದರೂ ಕಲಿತಾರೆ ಅಂತೂ ಇಷ್ಟು ಮಾಡಿ ಇವನಲ್ಲಿ ಕಲಿತುಕೊಳ್ಳಬೇಕಾಯಿತು. ಅದಕ್ಕಿಂತ ಉಪಸಂಹಾರ ನಮಗೆ ಹಾಕೋದು, ನಾವು ಭಾಳ ಪ್ರಯೋಗ ಮಾಡುವುದು. ಎಲ್ಲಿ ಇದ್ದರೂ ಸತ್ತವರಲ್ಲಿ ನಮಗೇನಾಗಬೇಕಾದ್ರು. ಹಾಗಾಗಿ ಉಪಸಂಹಾರ ಕಲಿತು ನನಗಾಗಬೇಕಾದ್ದೇನಿದೆ. ಆದರೂ ಒಂದುಂಟು, ಕಲ್ತಿದ್ದೀನಲ್ಲ, ಇದು ಸ್ವಲ್ಪ ಪ್ರಚಾರ ಆಗಬೇಕು. ಇಂಥದ್ದೆಲ್ಲ ಕಲ್ತಿದ್ದಾರೆ ಅಂತ. ಹೊಸ ಸೀರೆ ಉಟ್ಟ ಹೆಂಗಸೊಬ್ಬಳಿಗೆ ಹೊಸ ಸೀರೆ ತಂದ ಮೇಲೆ ಅದು 4 ಜನ ಗೊತ್ತಾಗಬೇಕಾಗಿದ್ರೆ ಎಲ್ಲಿ? ಊರು ತಿರುಗಾಡಬೇಕು, ಅವ್ರ ಮನೆಗೆ ಇವ್ರ ಮನೆಗೆ. ಅಲ್ಲಿಯವರು ಮಾತಾಡಿಸಲಿಲ್ಲ, ಸೀರೆ ಯಾವುದು ಅಂತ ಕೇಳಲಿಲ್ಲ. ಆವಾಗ ಹೇಳುವುದು ಈ ಹೊಸ ಸೀರೆ ಉಟ್ಟರೆ ಸೆಕೆ ಅಂತ ಹೇಳುವುದು. ಆವಾಗ ಯಾವಾಗ ತೆಗೆದುಕೊಂಡಿದ್ದು ಹೊಸ ಸೀರೆ ಅಂತ ಕೇಳ್ತಾರೆ ನನಗೆ, ಹೌದಾ? ಹಾಗಾಗಿ ಈ ಆಯುಧ ನನಗೆ ಸಿಕ್ಕಿದ ಮೇಲೆ 4 ಕಡೆ ತಿರುಗಬೇಕು. ಬ್ರಹ್ಮಶಿರಸ್ಸನ್ನು ಸಾಧಿಸಿದ್ದೇನೆ. ಜನಕ್ಕೆ ಗೊತ್ತಾದರೆ ಸಾಕಾಗುವುದಿಲ್ಲ, ಅರ್ಜುನನಿಗೆ ಗೊತ್ತಾಗಬೇಕು. ಅರ್ಜುನ ಇದ್ದಾನಲ್ಲ, ಅವನಲ್ಲಿ ಒಂದುಂಟು ಬ್ರಹ್ಮಶಿರಸ್ಸು, ಮತ್ತೊಂದುಂಟು ಪಾಶುಪತ. ಆದರೆ ನಮಗೆ ಅದಕ್ಕಿಂತ ಹೆಚ್ಚಿನದು ಇನ್ನೂ ಒಂದುಂಟು, ಚಿರಂಜೀವತ್ವ. ಅವನಿಗೆ ಅದಿಲ್ಲ. ಹಾಗಾಗಿ ಹೆಚ್ಚಾರಿಗೆ ಅರ್ಜುನಕ್ಕಿಂತಲೂ ನಾನೊಬ್ಬ ದೊಡ್ಡ ಪರಾಕ್ರಮಿ ಅಂತ ಅನಿಸಿಕೊಂಡಿದ್ದೇನೆ. ಹಾಗಾಗಿ ಊರು ತಿರುಗಲಿಕ್ಕೆ ಹೊರಟಿದ್ದೇನೆ. ಅದು ಸಮುದ್ರ ತೀರ ಅಲ್ವಾ, ದ್ವಾರಕಾವತಿ, ಅಲ್ಲಿಗೆ ಹೋಗಬೇಕು. ಹೋಗ್ತೇನೆ.